ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಬಹುವಾಗಲೆಳಿಸಿತಾನ್ ಒಬ್ಬಂಟಿ ಬೊಮ್ಮ ನಿಜ ಮಹಿಮೆಯಿಂ ಸೃಜಿಸಿ ವಿಶ್ವವನ್ ಅಲ್ಲಿ ನೆಲೆಸಿ ವಹಿಸಿ ಜೀವತೆಯ ಮಾಯೆಯ ಸರಸ ವಿರಸದಲ್ಲಿ ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ. ಸೃಷ್ಟಿಯ ಪ್ರಾರಂಭದ ಕಥೆಯನ್ನು ನಾವು ಕೇಳ್ತಾ ಇದ್ವಿ. ಹಿಂದಿನ ಮುಕ್ತಕಗಳಲ್ಲಿ ಈ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಕೆಲವು ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ರು ಡಿವಿಜಿಯವರು. ಹೇಗೆ ಬೀಜ ಮರವಾಗುತ್ತೆ, ಬೀಜ ಕಾಣಿಸಲ್ಲ ಮರ ಕಾಣಿಸುತ್ತೆ ಇತ್ಯಾದಿಗಳನ್ನು ಕೇಳಿದ್ವಿ. ಅದನ್ನೇ ಮುಂದುವರಿಸ್ತಾ ಇಲ್ಲಿ ಉಪನಿಷತ್ತಿನ ಮಾತುಗಳನ್ನು ಮತ್ತೆ ನಮಗೆ ನೆನಪಿಸಿ ವಿವರಣೆಯನ್ನು ಕೊಡ್ತಿದ್ದಾರೆ. ಏಕಮೇವ ಮೊದಲಿದ್ದದ್ದು ಒಂದೇ, ಅದು ಬಹುವಾಗಲೆಣಿಸಿತು. ಬಹುಸ್ಯಾಂ ಇತಿ ಸಹ ಅಕಾಮಯತ ಅಂತ ಹೇಳುತ್ತೆ ಉಪನಿಷತ್. ಆ ಇದ್ದಂಥ ಒಂದು ಶಕ್ತಿ ನಾನು ಜಾಸ್ತಿ ಆಗ್ತೀನಿ, ನಾನು ಬಹು ಆಗ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಂತೆ. ಆ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೇ ಮಾಯೆ ಅನ್ನೋದನ್ನು ನಾವು ನೋಡಿದ್ವಿ. ಸ್ವಾರಸ್ಯವಾದಂಥ ಒಂದು ವಿಷಯ ಏನಂದರೆ, ನಾನು ಮೊನ್ನೆ ಕೂಡ ಹೇಳಿದ್ದೆ, ಈಗಿನ ವೈಜ್ಞಾನಿಕ ಸಿದ್ಧಾಂತಗಳನ್ನು ನಾವು ನೋಡಿದಾಗ ಆರಿಜಿನ್ ಆಫ್ ದಿ ಯೂನಿವರ್ಸ್, ಇವಾಗಿನ ಈ ವಿಶ್ವ ನಾವೇನು ನೋಡ್ತಾ ಇದ್ದೀವಿ, ಈ ವಿಶ್ವ ಇದು ಹೇಗೆ ಹುಟ್ಟಿತು ಅನ್ನೋದಕ್ಕೆ ಸಾಕಷ್ಟು ಸಂಶೋಧನೆಗಳು, ಸಾಕಷ್ಟು ಥಿಯರಿಗಳೆಲ್ಲ ಕೊಟ್ಟಿದ್ದಾರೆ ವಿಜ್ಞಾನಿಗಳು, ಆಸ್ಟ್ರೋಫಿಸಿಸಿಸ್ಟ್ಸ್. ಅದನ್ನು ನಾವು ಸ್ವಲ್ಪ ಹಿನ್ನೆಲೆಯನ್ನು ಈಗ ನೋಡೋಣ. ಸ್ವಾರಸ್ಯ ಅನಿಸುತ್ತದು. ಈಗ ಸದ್ಯದಲ್ಲಿ ಎಲ್ಲರೂ ಒಪ್ಕೊಳ್ಳೋವಂಥ ಒಂದು ಸಿದ್ಧಾಂತ ಅಂತಂದರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ. ಬಿಗ್ ಬ್ಯಾಂಗ್ ಅಂದ್ರೇನು? ಒಂದು ದೊಡ್ಡದಾಗಿ ಒಂದು ವಿಸ್ಫೋಟ ಆಗುವಂಥದ್ದು. ಬಿಗ್ ಅದು, ಸೊ ದೊಡ್ಡದಾದಂಥ ವಿಸ್ಫೋಟ ಆಯಿತು. ಸೊ ಇಡೀ ವಿಶ್ವದ ಸೃಷ್ಟಿ, ಕ್ರಿಯೇಷನ್ ಆಫ್ ದಿ ಯೂನಿವರ್ಸ್ ಆಗೋದಕ್ಕೆ ಒಂದು ಬಿಗ್ ಬ್ಯಾಂಗ್ ಆಯಿತು. ಆ ಬಿಗ್ ಬ್ಯಾಂಗ್ ಆದದ್ದೇ ಈ ಎಲ್ಲ ನಮಗೆ ಕಾಣ್ತಾ ಇರುವಂಥ, ಈಗ ಭೂಮಿ ಇರ್ಬೋದು, ಭೂಮಿಯ ಸುತ್ತಾ ಇರೋ ಚಂದ್ರ, ಭೂಮಿ ಯಾವ ಸೂರ್ಯನ ಸುತ್ತಾ ಇದೆಯೋ ಆ ಸೂರ್ಯ, ಮತ್ತು ಸೂರ್ಯ ಮಂಡಲದಲ್ಲಿರುವಂಥ ಎಲ್ಲವೂ, ಹೀಗೆ ಎಲ್ಲವೂ ಕೂಡ ಬಿಗ್ ಬ್ಯಾಂಗಿಂದ ಬಂತು ಅಂತ ಇವಾಗ ವಿಜ್ಞಾನಿಗಳು ಹೇಳ್ತಾ ಇರುವಂಥ ಒಂದು ಸಿದ್ಧಾಂತ. ಇದು ಕೂಡ ಸ್ವಾರಸ್ಯಕರವಾಗಿ ಡೆವಲಪ್ ಆಯಿತು. ಪ್ರಾರಂಭದಲ್ಲಿ ಅಂದರೆ ಅಂದಾಜು 1920ರ ಸಮಯದಲ್ಲಿ ಈ ಒಂದು ಆಲೋಚನೆಗಳು ಹೆಚ್ಚು ಪ್ರಚುರವಾಗೋಕ್ಕೆ ಪ್ರಾರಂಭ ಆಯಿತು. ಮೊದಲನೇದಾಗಿ ವಿಜ್ಞಾನಿಗಳು ಕಂಡುಕೊಂಡಿದ್ದೇನೆಂದರೆ, ನಮಗೆ ಇವಾಗೇನೆಲ್ಲ ವಿಶ್ವದಲ್ಲಿ ಕಾಣ್ತಾ ಇದೆಯೋ, ಅಲ್ಲೆಲ್ಲೋ ದೂರದಲ್ಲಿರುವಂಥ ಗ್ರಹಗಳು, ನಕ್ಷತ್ರಗಳು, ಅದೆಲ್ಲ ವಿಸ್ತಾರ ಆಗ್ತಾನೇ ಇದೆ ಅಂತ. ಅಂದರೆ ಇಟ್ಸ್ ಅನ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್. ಎಲ್ಲ ದಿಕ್ಕಿನಲ್ಲೂ ವಿಸ್ತಾರವಾಗಿ ಬೆಳೀತಾ ಇದೆ, ಇನ್ನೂ ದೊಡ್ಡದಾಗಿ ಬೆಳೀತಾನೇ ಇದೆ ಅಂತ. ಅಂದರೆ ಈಗ ಒಂದು ಬೆಲೂನ್ ತೊಗೊಂಡು ಆ ಬೆಲೂನ್ನಲ್ಲಿ ನಾನು ಉಫ್ ಅಂತ ಗಾಳಿ ಊದಿದಾಗ ಆ ಬೆಲೂನು ಎಲ್ಲ ದಿಕ್ಕಿನಲ್ಲೂ ದೊಡ್ಡದಾಗುತ್ತೆ. ಯಾವುದೋ ಒಂದು ದಿಕ್ಕಿನಲ್ಲಿ ಅಂತ ಮಾತ್ರ ಅಲ್ಲ, ಎಲ್ಲ ದಿಕ್ಕಿನಲ್ಲೂ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಹಾಗೆ ಈ ವಿಶ್ವ ಎಲ್ಲ ದಿಕ್ಕಿನಲ್ಲೂ ಹೀಗೆ ದೊಡ್ಡದಾಗ್ತಾ ಇದೆ ಅಂತ ಕಂಡುಹಿಡ್ಕೊಂಡ್ರು. ಅದು ಕಂಡಿಡಿದ ತಕ್ಷಣ ಏನನ್ನಿಸ್ತು, ಓಕೆ ಇವಾಗೇನೋ ದೊಡ್ಡದಾಗ್ತಾ ಇದೆ,
ಈಗ ದೊಡ್ಡದಾಗ್ತಿದೆ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಉಲ್ಟಾ ಮಾಡಿದರೆ, ಈ ಕಾಲಗಣನೆಯನ್ನು ರಿವರ್ಸ್ ಮಾಡಿದರೆ ಏನಾಗುತ್ತೆ, ಇದಕ್ಕಿಂತ ಚಿಕ್ಕದಾಗಿತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಎಷ್ಟು ಚಿಕ್ಕದಾಗಿತ್ತು ಅನ್ನೋದು ಆಲೋಚನೆ. ಈಗ ದೊಡ್ಡದಾಗ್ತಾ ಇದೆ, ಅದು ದೊಡ್ಡದಾಗ್ತಾ ಇರೋದರ ಪ್ರಕ್ರಿಯೆ ಪ್ರಾರಂಭದಲ್ಲಿ ಅದು ಚಿಕ್ಕದಿತ್ತು. ಸೊ ಅದು ನಂತರ ವಿಜ್ಞಾನಿಗಳಿಗೆ ಆಲೋಚನೆ ಶುರುವಾಯಿತು. ಸೊ ಆ ಆಲೋಚನೆ ಬೆಳೆಸ್ತಾ ಕೆಲವು ವಿಜ್ಞಾನಿಗಳು ಈ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅನ್ನೋಂಥದ್ದನ್ನು ನಮ್ಮ ಮುಂದೆ ಇಟ್ಟಂಥ ಫ್ರೀಡ್ಮನ್ ಅನ್ನೋಂಥವನು, ಫ್ರೀಡ್ಮನ್ ಈಕ್ವೇಷನ್ಸ್ ಅದೆಲ್ಲ ಏನೇನೋ ಬರುತ್ತೆ. ಸೊ ಎಡ್ವಿನ್ ಹಬಲ್ ಅನ್ನೋಂಥ ಒಬ್ಬ ವಿಜ್ಞಾನಿ ಈ ರೀತಿಯ ಒಂದು ಸಣ್ಣದಾಗಿದ್ದಂಥ ಒಂದು ಯಾವುದೋ ಒಂದು ಅಂಶ ಇತ್ತು, ಅದು ಸ್ಫೋಟವಾಗಿ ಬ್ಯಾಂಗ್ ಅನ್ನೋಂಥ ರೀತಿಯಲ್ಲಿ ಒಂದು ಬ್ಯಾಂಗ್ ಆಯಿತು, ಒಂದು ವಿಸ್ಫೋಟವಾಯಿತು, ಎಕ್ಸ್ಪ್ಲೋಷನ್. ಅದು ಇವಾಗ ಬೆಳೀತಾ ಇರುವಂಥ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಬೇರೆ ಜಾರ್ಜ್ ಲುಮೈಟರ್ ಅನ್ನೋಂಥ ವಿಜ್ಞಾನಿ, ಅವರುಗಳೆಲ್ಲ ಇದನ್ನು ಬೆಳೆಸ್ತಾ ಕೆಲವು ಬಹಳ ಸ್ವಾರಸ್ಯಕರವಾಗಿ ನಮ್ಮ ಒಂದು ಶಾಸ್ತ್ರಗಳಲ್ಲಿ ಹೇಳಿರೋವಂಥ ರೀತಿಯಲ್ಲೇ ಕೆಲವು ಅಂಶಗಳನ್ನು ಹೇಳಿದ್ದಾರೆ. ಮೊದಲನೇ ಅಂಶ ಅವ್ರೇನು ಹೇಳಿರೋದು ಅಂತಂದರೆ, ಪ್ರಾರಂಭದಲ್ಲಿದ್ದದ್ದು ಸಿಂಗ್ಯುಲ್ಯಾರಿಟಿ ಅಂತ. ಅವರು ಉಪಯೋಗಿಸೋ ಪದ, ವೈಜ್ಞಾನಿಕ ಪದ ಸಿಂಗ್ಯುಲ್ಯಾರಿಟಿ ಒಂದೇ. ಏಕಮೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಹೇಳ್ತು ಉಪನಿಷತ್ತು. ಮುಂದೆ ಇದ್ದದ್ದು. ಈ ಜ್ಞಾನ ಕೂಡ ಅದೇ ಹೇಳ್ತಿದೆ, ಸಿಂಗ್ಯುಲ್ಯಾರಿಟಿ ಒಂದೇ ಇದ್ದದ್ದು ಅಂತ. ಸ್ವಾರಸ್ಯ ಅಂದರೆ ಇತ್ತೀಚಿನ ನಂತರದ ಬೆಳವಣಿಗೆಯಲ್ಲಿ ಬಂದಂಥ ಇನ್ನೊಂದು ವೈಜ್ಞಾನಿಕವಾದ ಒಂದು ಪದ, ಒಂದು ಟರ್ಮಿನಾಲಜಿ ಅಂತಂದರೆ ದಿ ಕಾಸ್ಮಿಕ್ ಎಗ್ ಅಂತ ಹೇಳ್ತಾರೆ. ದಿ ಕಾಸ್ಮಿಕ್ ಎಗ್ ಅಂದರೆ, ಎಗ್ ಅಂದರೆ ನಮ್ಗೆ ಗೊತ್ತಲ್ವಾ, ಮೊಟ್ಟೆ. ಸೊ ಇಡೀ ವಿಶ್ವಕ್ಕೆ ಒಂದು ಮೊಟ್ಟೆ ಇತ್ತು ಅಂತ. ನಮ್ಮಲ್ಲೂ ಕೂಡ ಅದೇ ರೀತಿಯ ಒಂದು ಟರ್ಮ್ ಯೂಸ್ ಮಾಡ್ತೀವಿ, ಬ್ರಹ್ಮಾಂಡ ಅಂತ. ಸೊ ಹಾಗೆ ವಿಜ್ಞಾನ ಏನು ಹೇಳ್ತಾ ಇದೆ, ಮೊದಲು ಒಂದಿತ್ತು, ಸಣ್ಣದಾಗಿತ್ತು, ಎಲ್ಲವೂ ಅದರಲ್ಲಿ ಅಡಕವಾಗಿತ್ತು. ಈಗ ಅದು ವಿಸ್ಫೋಟ ಆದ ನಂತರ ಎಲ್ಲ ಕಡೆ ಅದು ಬೆಳೀತಾ ಇದೆ. ಬೆಳೀತಾ ಹೊಸದು ಸೃಷ್ಟಿಯಾಗ್ತಾ ಇದೆ ಅಂತ. ಈಗ ಹೊಸದೇನೋ ಸೃಷ್ಟಿಯಾಗ್ತಾ ಇದೆ ಅಂದರೆ ಅದು ಬೇರೆ ಎಲ್ಲಿಂದನೋ ಬಂದದ್ದಲ್ಲ. ಆ ಮೊದಲು ಸಿಂಗ್ಯುಲ್ಯಾರಿಟಿನಲ್ಲಿ ಯಾವ ವಸ್ತು ಇತ್ತೋ ಅದೇ ವಸ್ತುವಿನ ಒಂದು ರೂಪ ಇವಾಗ ನಾವು ನೋಡ್ತಾ ಇದ್ದೀವಿ ಅಂತ. ನಮ್ಮಲ್ಲಿ ಬೆಳೆದು ಬಂದಿರೋಂಥ ನಂಬಿಕೆ, ವಿಶ್ವದ ಸೃಷ್ಟಿಯ ನಂಬಿಕೆ, ಉಪನಿಷತ್ತಿನಲ್ಲಿ ಹೇಳಿರೋವಂಥದ್ದು ಕೂಡ, ದೇವರ ಒಂದು ಪರಿಕಲ್ಪನೆ ನಮ್ಮಲ್ಲಿರುವಂಥದ್ದು ಕೂಡ ಅದೇ ರೀತಿಯದ್ದು. ಈಗ ಈ ಮುಕ್ತಕದಲ್ಲೂ ಕೂಡ DVG ಅವರು ಹೇಳ್ತಾ ಇರುವಂಥದ್ದು ಅದನ್ನೇ. ಬಹುವಾಗಲೆಣಿಸಿ ತಾನು ಒಬ್ಬಂಟಿ ಬೊಮ್ಮ ನಿಜ ಮಹಿಮೆಯಂ ವಿಶ್ವವನ್ನು ಸೃಷ್ಟಿಸ್ದ. ಸೊ ಅದು ಸೃಷ್ಟಿಸ್ಬಿಟ್ಟು ಸುಮ್ಮನೆ ಬಿಟ್ಬಿಡ್ಲಿಲ್ಲ, ನೀನು ಬೇರೆ ನಾನು ಬೇರೆ ಅಂತ ಅಲ್ಲ. ಹೇಗೆ ಆ ಸಿಂಗ್ಯುಲ್ಯಾರಿಟಿನಲ್ಲಿದ್ದಂಥ ವಸ್ತುಗಳಿಂದಲೇ ಇಡೀ ವಿಶ್ವ ಸೃಷ್ಟಿಯಾಗ್ತಾ ಇದೆಯೋ ಹಾಗೆ ತಾನು ಅಲ್ಲಿ ನೆಲೆಸ್ದ. ಸೊ ಒಂದನ್ನು ಸೃಷ್ಟಿ ಮಾಡಿ ಅದನ್ನು ಬೇರೆಯಾಗಿ ಬಿಡದೆ ಹೊರಗಿನಿಂದ ತಾನೇ ಮಾಡಿದ್ದು, ಅದರ ಒಳಗೂ ಕೂಡ ತಾನೇ ಇದ್ದಾನೆ, ತಾನೇ ನೆಲೆಸಿದ. ಸೊ ಹಾಗಾಗಿ ಜೀವತೆ, ಆ ವಸ್ತುವಿನಲ್ಲಿರೋಂಥ ಚೈತನ್ಯ ಬೇರೆ ಯಾವುದೂ ಅಲ್ಲ, ಅದೂ ಕೂಡ ಭಗವಂತನ ಒಂದು ಭಾಗವೇ, ಒಂದು ಅಂಶವೇ. ಸೊ ಜೀವತೆ, ಮಾಯೆ ಅಂತಂದರೆ ನಾವು ಮೊನ್ನೆ ಕೂಡ ನೋಡಿದ್ವಿ, ನಮ್ಗೆ ಯಾವುದು ವಿವರಿಸೋದಕ್ಕೆ ಅರ್ಥ ಆಗಲ್ವೋ ಅದನ್ನು ನಾವು ಮಾಯೆ ಅಂದ್ಬಿಡ್ತೀವಿ. ಸೊ ನಮ್ಮಲ್ಲಿ ಬರುವಂಥ ಎಲ್ಲ ಒಂದು ಡೌಟ್ಸ್ ಇರ್ಬೋದು, ಸಂದೇಹಗಳು ಇತ್ಯಾದಿಗಳೆಲ್ಲ ಏನಿದೆಯೋ ಅದು ಮಾಯೆ ಅಂತ. ಸೊ ಹಾಗೆ ಸರಸ ವಿರಸಗಳು ಬರ್ತಾ ಇರ್ತವೆ, ಒಳ್ಳೆಯದಾಗತ್ತೆ, ಕೆಟ್ಟದ್ದಾಗತ್ತೆ. ಇವೆಲ್ಲವೂ ಮನಸ್ಸಿನಲ್ಲಿ ಉದ್ಭವ ಆಗುವಂಥ ಭಾವನೆಗಳಾಗ್ಬೋದು, ವ್ಯವಹಾರದಲ್ಲಿ ಬರುವಂಥ ನೋವು ನಷ್ಟಗಳಿರ್ಬೋದು, ಇವೆಲ್ಲವೂ ಆಗ್ತಾ ಇದೆ. ಇವೆಲ್ಲವೂ ಆಗೋಂಥ ಒಂದು ಪ್ರಕ್ರಿಯೆ ಏನಿದೆಯೋ ಅದು ಕೂಡ ಭಗವಂತನಿಗೆ ಹೊರತಲ್ಲ, ಬೇರೆಯದ್ದಲ್ಲ. ಯಾಕೆ? ಒಳಗಡೆ ಇರುವಂಥ ಒಂದು ಚೈತನ್ಯವೂ ಕೂಡ ಆ ಪರಮಾತ್ಮನ ಒಂದು ಸ್ವರೂಪ, ಒಂದು ಪರಮಾತ್ಮನ ಒಂದು ಅಂಶ, ಒಂದು ಭಾಗ. ಇಲ್ಲಿ ಇದನ್ನು ವಿವರಿಸೋದಕ್ಕೆ ನಮ್ಮ ಉಪನಿಷತ್ತುಗಳಲ್ಲಿ ಮತ್ತೊಂದು ಬಹಳ ಸುಂದರವಾದಂಥ ಉಪಮೆ, ಹೋಲಿಕೆಯನ್ನು ಕೊಡ್ತಾರೆ. ಈಗ ಒಂದು ಮಡಕೆ ಇದೆ. ಮಡಕೆ ನಮಗೆಲ್ಲ ಗೊತ್ತು, ನೋಡಿದ್ದೀವಿ. ಯಾವುದರಿಂದ ಮಾಡಿದರು? ಮಡಿಕೆ ಮಣ್ಣಿನಿಂದ ಮಾಡಿದಂಥ ಮಡಿಕೆ ಒಡೆದೋದ್ರೆ ಮಡಿಕೆ ಈಗಿದೆಯಾ? ಈಗ ಮಡಿಕೆ ಇಲ್ಲ, ಈಗ ಏನಿದೆ? ಮಣ್ಣಿದೆ. ಸೊ ಮಡಿಕೆಗೆ ಮೂಲ ವಸ್ತು ಮಣ್ಣು.
ಆ ಮಡಿಕೆಯನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಮಾಡ್ಬೋದು. ಗುಂಡುಗೆ ಮಾಡ್ಬೋದು, ಉದ್ದುದಕ್ಕೆ ಮಾಡ್ಬೋದು, ಹೂಜಿ ಥರ ಮಾಡ್ಬೋದು, ಪಾಟ್ ಥರ ಮಾಡ್ಬೋದು, ಬೇರೆ ಬೇರೆ ರೀತಿ, ಒಂದು ಸಣ್ಣ ಲೋಟ ಥರ ಮಾಡ್ಬೋದು, ಎಲ್ಲ ರೀತಿಯಲ್ಲಿ ಮಾಡ್ಬೋದು. ಮಡಿಕೆ ಒಡೆದ್ರೆ ಮಡಿಕೆ ಇಲ್ಲ ಅಂತಾಯಿತು, ಹೂಜಿ ಒಡೆದ್ರೆ ಹೂಜಿ ಇಲ್ಲ ಅಂತಾಯಿತು. ಆದರೆ ಮಡಿಕೆ ಒಡೆದಾಗಲೂ ಅಷ್ಟೇ, ಹೂಜಿ ಒಡೆದಾಗಲೂ ಅಷ್ಟೇ ಇದ್ದದ್ದೇನು ಮಣ್ಣು. ಸೊ ಆ ಮಣ್ಣು ಅನ್ನೋಂಥದ್ದು ಮೂಲ ವಸ್ತು, ಮೂಲ ಸಾಮಗ್ರಿ. ಮಣ್ಣು ಮೂಲ ಸಾಮಗ್ರಿಯಾಗಿ ಇತ್ತು. ಅದು ಮಡಿಕೆ ಹೇಗಾಯಿತು? ಒಬ್ಬ ಮಣ್ಣಿನಲ್ಲಿ ಕೆಲಸ ಮಾಡೋಂಥ ಕುಂಬಾರ ಬಂದ. ಅವನಿಗೆ ಏನೋ ಒಂದು ಜ್ಞಾನ ಬಂತು, ಸಾಮರ್ಥ್ಯ ಬಂತು. ಆ ಸಾಮರ್ಥ್ಯವನ್ನು ಅವನು ಉಪಯೋಗಿಸ್ಕೊಂಡು ಮಣ್ಣನ್ನು ಒಂದು ರೀತಿಯಲ್ಲಿ ಪರಿಷ್ಕರಣೆ ಮಾಡ್ದ, ಹೊಸ ಶಕ್ತಿಯನ್ನು ಮಣ್ಣಿಗೆ ಕೊಟ್ಟ. ತನ್ನ ಬುದ್ಧಿಶಕ್ತಿಯಿಂದ, ತನ್ನ ಊಹಾಶಕ್ತಿಯಿಂದ ಮಡಿಕೆ ಈ ರೀತಿ ಮಾಡಬಹುದು, ಅದರಿಂದ ಇದು ಪ್ರಯೋಜನ ಆಗತ್ತೆ ಅಂತ ತನ್ನ ಕ್ರಿಯಾಶಕ್ತಿಯಿಂದ ಮಣ್ಣನ್ನು ಮಡಿಕೆಯಾಗಿ ಮಾಡಿದ. ಸೊ ಈ ಎರಡು, ಈಗ ಮಡಿಕೆ ಬರಬೇಕು ಅಂತಂದರೆ ಮೂಲ ವಸ್ತು ಮಣ್ಣು ಕೂಡ ಇರಬೇಕು. ಅದನ್ನು ಉಪಾದಾನ ಕಾರಣ ಅಂತ ಕರಿತೀವಿ. ಜೊತೆಗೆ ಮಣ್ಣನ್ನು ಮಡಿಕೆ ಮಾಡಬೇಕಾದ್ರೆ ಕುಂಬಾರನೂ ಇರಬೇಕು, ಅವನನ್ನು ನಿಮಿತ್ತ ಕಾರಣ ಅಂತ ಕರಿತೀವಿ. ಸೊ ಉಪಾದಾನ ಕಾರಣ, ನಿಮಿತ್ತ ಕಾರಣ ಇವೆರಡೂ ಕೂಡ ಇದ್ದಾಗ ಮಾತ್ರ ಮಣ್ಣು ಮಡಿಕೆಯಾಗೋದಕ್ಕೆ ಸಾಧ್ಯ. ಇಲ್ಲಿ ಮಡಿಕೆಯ ಉದಾಹರಣೆ ನಾವು ತಗೊಂಡಾಗ ಮಣ್ಣು ಬೇರೆ, ಮಡಿಕೆ ಬೇರೆ, ಕುಂಬಾರ ಬೇರೆ. ಒಂದು ಸಿದ್ಧ ವಸ್ತು ಬೇರೆ, ಅದಕ್ಕೆ ಉಪಾದಾನ ಕಾರಣವಾದಂಥ ಮಣ್ಣು ಬೇರೆಯಾಗಿ ನಮಗೆ ಕಾಣಿಸುತ್ತೆ. ನಿಮಿತ್ತ ಕಾರಣನಾದಂಥ ಚೈತನ್ಯ ಸ್ವರೂಪಿ ಕುಂಬಾರ ಅವನು ಬೇರೆ, ಅವನು ಬೇರೆಯಾಗಿ ಕಾಣಿಸ್ತಾನೆ. ಸ್ವಾರಸ್ಯಕರವಾದ ವಿಚಾರ ಏನಂದರೆ, ಸೃಷ್ಟಿಯಲ್ಲಿ, ಜಗತ್ ಸೃಷ್ಟಿಗೆ ಭಗವಂತನೇ ಉಪಾದಾನ ಕಾರಣ, ಮೂಲ ಕಾರಣ. ಯಾಕೆ? ಆ ಸಿಂಗ್ಯುಲ್ಯಾರಿಟಿನಲ್ಲಿ ಇತ್ತಲ್ಲ ಮೊದಲು ವಸ್ತು, ಅದೇ ವಸ್ತುವಿನಿಂದಲೇ ಜಗತ್ತು ಸೃಷ್ಟಿಯಾಗಿರೋದು. ಸೊ ಆ ಮೂಲ ಬ್ರಹ್ಮಾಂಡದ ಅಂಡಾಣುವಿನಲ್ಲಿದ್ದಂತಹ ಶಕ್ತಿಯೇ ಈಗ ಪ್ರಕಟ ಆಗ್ತಾ ಇರೋವಂಥದ್ದು. ಯಾರು ಮಾಡಿದ್ದು? ಬಹುವಾಗಲೆಣಿಸಿದ್ಯಾರು? ಅದು ಕೂಡ ಭಗವಂತನೇ. ಹಾಗಾಗಿ ನಿಮಿತ್ತ ಕಾರಣ, ಚೈತನ್ಯ ಸ್ವರೂಪಿ ಕಾರಣವೂ ಕೂಡ ಭಗವಂತನೇ. ಸೊ ನಿಮಿತ್ತ ಕಾರಣ, ಉಪಾದಾನ ಕಾರಣಗಳೆರಡೂ ಕೂಡ ಇಲ್ಲಿ ಆ ಪರಬ್ರಹ್ಮ ವಸ್ತುವೆ. ಸೃಷ್ಟಿಯಾದಂಥ ಮಡಿಕೆ ಅದು ಇವೆರಡಕ್ಕಿಂತ ಹೊರತಾಗಿದೆಯಾ ಅಂತಂದರೆ ಅವೆರಡು ಹೊರತಾಗಿಲ್ಲ. ಎರಡಕ್ಕೆ ಹೇಗೆ ಒಂದೇ ಅಂತ ಹೇಳಿದ್ವೋ ಅವೆರಡರಿಂದ ತಯಾರಾದಂತಹ ನಮಗೆ ಬೇರೆ ಬೇರೆಯಾಗಿ ಕಾಣಿಸ್ತಾ ಇರೋಂತಹ ಆ ಮಡಿಕೆ ಅದೂ ಕೂಡ ಭಗವಂತನ ಒಂದು ಸ್ವರೂಪವೇ. ಸೊ ಇವೆಲ್ಲದರಲ್ಲಿ ಭಗವಂತ ವಿಹರಿಸ್ತಾ ಇದ್ದಾನಂತೆ. ಆದರೆ ತಾನು ಮಾತ್ರ ನಿರ್ಲಿಪ್ತ. ಮಡಿಕೆ ಹೊಡೆದ್ರೂ ಅವನಿಗೇನು ಬೇಜಾರಿಲ್ಲ, ಮಣ್ಣಿನಿಂದ ಸುಂದರವಾದಂಥ ಒಂದು ವಿಗ್ರಹ ಮಾಡಿದರೂ ಅವನಿಗೇನು ಖುಷಿ ಇಲ್ಲ. ಸೊ ಹಾಗೆ ತಾನು ನಿರ್ಲಿಪ್ತನಾಗಿದ್ದಾನೆ. ಇಡೀ ಸೃಷ್ಟಿಗೆ ಉಪಾದಾನ ಕಾರಣವೂ ಅವನೇ, ನಿಮಿತ್ತ ಕಾರಣವೂ ಅವನೇ, ಸೃಷ್ಟಿಯಾದಂತಹ ವಸ್ತುವಿನ ಕರ್ತೃವೂ ಅವನೇ, ಅದರ ಒಳಗಡೆ ಇರುವಂಥ ಚೈತನ್ಯವೂ ಅವನೇ ಅಂತ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೋದು.